ವೆಲ್ಕಮ್ ಬ್ಯಾಕ್. ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ, ಮಾಹಿತಿಯನ್ನ ನೀಡ್ತಾ ಇದ್ವಿ. ಗುಡಿ ನಾವು ಒಂದೊಂದೇ ಇಲಾಖೆದ ಬಗ್ಗೆ ಹೇಳ್ತಾ ಇದ್ವಿ. ಇಲ್ಲಿ ಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅತಿ ಹೆಚ್ಚಿನ ಪಾಲನೆ ಯಾವಾಗಲೂ ಕೂಡ ಪಡ್ಕೊಳ್ಳುವಂಥದ್ದು ಅಂದ್ರೆ ರಕ್ಷಣಾ ಇಲಾಖೆ. ಈ ಬಾರಿ 5.94 ಲಕ್ಷ ಕೋಟಿ ರಕ್ಷಣಾ ಇಲಾಖೆಗೆ ಮೀಸಲಿರಿಸಲಾಗಿದೆ. ಕಳೆದ ಬಾರಿಗಿಂತ 16% ಜಾಸ್ತಿ ಆಗಿರುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಕಳೆದ ಬಾರಿ 4.77 ಲಕ್ಷ ಕೋಟಿ ಮೀಸಲಿರಿಸಲಾಗಿತ್ತು. ಪ್ರತಿ ವರ್ಷನೂ ಕೂಡ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಇದ್ರೂ ಕೂಡ ಇಷ್ಟೊಂದು ಜಾಸ್ತಿ ಯಾಕೆ ಮೀಸಲಿರಿಸಲಾಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಏನು ಹೇಳ್ಬೇಕಾಗುತ್ತೆ? ಪೃಥ್ವಿ, ನೀವು ಹೇಳಿದ ಹಾಗೆ ಈಗ ಡಿಫೆನ್ಸ್ ಸೆಕ್ಟರ್ ಇದೆಯಲ್ಲ, ಡಿಫೆನ್ಸ್ ಮಿನಿಸ್ಟ್ರಿಗೆ 5,94,000 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮೀಸಲಿಡಲಾಗಿರುವಂಥದ್ದು. ಇವತ್ತು ಭಾರತದಲ್ಲಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಗಮನಿಸ್ತಾ ಇದ್ದರೆ ನಮ್ಮ ಗಡಿ ಎಷ್ಟು ಸುರಕ್ಷಿತವಾಗಿರುತ್ತೆ ಅಷ್ಟು ಸುರಕ್ಷಿತವಾಗಿ ನಾವು ಇಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ನಂಬಿಕೆಗಳು, ನಮ್ಮ ವಿಚಾರಗಳು, ಅಥವಾ ನಾವು ಪೂಜೆ ಮಾಡಬೇಕಾ, ನಾವು ನಮಾಜ್ ಮಾಡಬೇಕಾ, ಅಥವಾ ನಾವು ಚರ್ಚಿಗೆ ಹೋಗ್ಬೇಕಾ, ಗುರುದ್ವಾರಕ್ಕೆ ಹೋಗ್ಬೇಕಾ, ಎಲ್ಲ ನಿಶ್ಚಿಂತೆಯಿಂದ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು. ನಾವು ಎಜುಕೇಷನ್ ಇರ್ಬೋದು, ಶಿಕ್ಷಣ ಇರ್ಬೋದು, ಅದೇ ರೀತಿಯಾಗಿ ಆರೋಗ್ಯ ಇರ್ಬೋದು, ಪ್ರತಿಯೊಂದು ಸರಾಗವಾಗಿ ನಡಿಬೇಕಾದ್ರೆ ಗಡಿ ಸುರಕ್ಷಿತವಾಗಿರಬೇಕು, ಶತ್ರುಗಳಿಂದ ದೇಶವನ್ನ ರಕ್ಷಣೆ ಮಾಡಿಕೊಳ್ಬೇಕು. ಅದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ಇನ್ನು ಭಾರತದ ರಕ್ಷಣಾ ವ್ಯವಸ್ಥೆಯನ್ನ, ಇಲಾಖೆಯನ್ನ ನೋಡ್ತಾ ಇದ್ರೆ ನಾವು ಈಗ ಪ್ರಮುಖವಾಗಿ ಇಲ್ಲಿ OROP ಅಂದ್ರೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಅಂತ ಸ್ಕೀಮ್ ಜಾರಿ ಆದ ಮೇಲೆ ಸುಮಾರು 8,000 ಕೋಟಿ ರೂಪಾಯಿಯಷ್ಟು ಹೆಚ್ಚುವರಿ ಹೊರೆ ಬಿದ್ದಿರುವಂತದ್ದು. ಹೆಚ್ಚುವರಿಯಾಗಿ ಹಣವನ್ನ ಈಗ ಬಿಡುಗಡೆ ಮಾಡಬೇಕಾಗಿರುವಂತಹ ಒಂದು ಚಾಲೆಂಜಸ್ ಕೂಡ ನಮ್ಮ ರಕ್ಷಣಾ ಇಲಾಖೆಗಳಿದಾವೆ. ಈಗ ನಮ್ಮ ಭಾರತ ದೇಶದ ರಕ್ಷಣೆಯನ್ನ ಅಥವಾ ನಮ್ಮ ಸೈನ್ಯವನ್ನ ನೋಡ್ತಾ ಇದ್ರೆ, ಮೊದಲನೇದಾಗಿ ನೋಡ್ತಾ ಇದ್ರೆ ಈಗ ಭೂಸೇನೆ ಇರ್ಬೋದು. ಭೂಸೇನೆಯಲ್ಲಿ ಸುಮಾರು 10 ಲಕ್ಷ ಜನ ಆಕ್ಟಿವ್ ಮೆಂಬರ್ಸ್ ಇದ್ರೆ 20 ಲಕ್ಷ ಜನ ಒಂದು ಬ್ಯಾಕಪ್ ಅಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೇವಿ, ಅದೇ ಆರ್ಮಿ, ಹೀಗೆ ಪ್ರತಿಯೊಂದರ ಒಂದರಲ್ಲೂ ಕೂಡ ಸಾಕಷ್ಟು ಜನ ಕೆಲಸವನ್ನ ಮಾಡ್ತಾ ಇರುತ್ತದೆ. ಹೀಗಾಗಿ ಅವರ ಸ್ಯಾಲರಿ ಇರ್ಬೋದು, ಹೊಸ ಹೊಸ ಇಕ್ವಿಪ್ಮೆಂಟ್ಗಳ ಖರೀದಿ ಇರ್ಬೋದು, ಹೊಸ ಹೊಸ ಚಾಲೆಂಜಸ್ ಗಳನ್ನ ಎದುರಿಸೋದದ್ದು ಇರ್ಬೋದು. ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗಿಯೂ ಹಣದ ಅವಶ್ಯಕತೆ ಕಂಡು ಬರುತ್ತೆ. ಅದರ ಅನ್ವಯ ಸುಮಾರು 5 ಲಕ್ಷ ಕೋಟಿಗೂ ಅಧಿಕ ಹಣವನ್ನ ಈಗ ಬಿಡುಗಡೆ ಮಾಡಿರುವಂತದ್ದು. ನೆಕ್ಸ್ಟ್ ಮತ್ತೊಂದು ಇಲಾಖೆಗೆ ಅತಿ ಹೆಚ್ಚು ಹಣ ಮೀಸಲಿರುವಂಥದ್ದು ಅಂದ್ರೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇಗಳು. ಹೆದ್ದಾರಿಗೆ ಜಾಸ್ತಿ ಹಣವನ್ನ ಮೀಸಲಿರಿಸಲಾಗಿದೆ. ನಾವು ನೋಡ್ತಾ ಇದ್ವಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ. ಈಗ ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನೇ ತಗೊಂಡ್ರು ಕೂಡ ಅದಕ್ಕೂ ಸಾವಿರಾರು ಕೋಟಿಯಷ್ಟು ಇನ್ವೆಸ್ಟ್ ಮಾಡಲಾಗಿತ್ತಲ್ಲ. ನೆಕ್ಸ್ಟ್ ಇದೇ ರೀತಿಯಾಗಿ ಸಾಕಷ್ಟು ಹೈವೇಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುನ್ನಡೆದಿದೆ ಅನ್ನೋದಕ್ಕೆ ಈ ಹಣ ಮೀಸಲಿಡ್ಲಾಗ್ತಾ ಇದೆಯಲ್ಲ, ಇದೇ ಎಕ್ಸಾಂಪಲ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಮೇನ್ ಆಗಿ ಬೇಕಾಗಿರುವಂತದ್ದೇ ರಸ್ತೆ ಎಲ್ಲ ಕಡೆನೂ. ಅದು ಉತ್ಕೃಷ್ಟವಾದಂತ ರಸ್ತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮುಂದಾಗ್ತಾ ಇದೆ. ಅದಕ್ಕೂ ಕೂಡ ಪ್ರಮುಖವಾದಂತಹ ಉದ್ದೇಶ ಏನಂದ್ರೆ, ಇದು ಈ ಒಂದು ಕೇಂದ್ರ ಸರ್ಕಾರ ಇದೆಯಲ್ಲ, ಇವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ಗಳಲ್ಲಿ ಇದು ಕೂಡ ಒಂದು. ಅಂದ್ರೆ ಏರ್ವೇಸ್, ಹೈವೇಸ್, ಐವೇಸ್, ವಾಟರ್ವೇಸ್, ಇವು ಅಷ್ಟಕ್ಕೂ ಕೂಡ ಇವರು ಮಹತ್ವವನ್ನು ಕೊಡ್ತಾ ಇರುವಂಥದ್ದು. ಅದರ ರೂಪಕವಾಗಿ, ಅದರ ಒಂದು ಉದಾಹರಣೆಯಾಗಿ ನಾವು ಇವತ್ತು ಬೆಂಗಳೂರು ಮೈಸೂರು ರಸ್ತೆಯನ್ನೇ ಗಮನಿಸ್ತಾ ಇದ್ರೆ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಕೇವಲ ಕೆಲವೇ ವರ್ಷಗಳಲ್ಲಿ ಇಷ್ಟು ಅದ್ಭುತವಾದಂಥ ಒಂದು ಯೋಜನೆ ಜಾರಿಗೆ ಬರುವಂಥದ್ದು, ರಸ್ತೆ ಆಗುವಂಥದ್ದು. ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಿತಿನ್ ಗಡ್ಕರಿ ಅವರ ಪಾತ್ರ ಭಾರತದ ಹೊಸ ಭಾರತವನ್ನ ಕಟ್ಟೋದ್ರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಅವರ ಇಲಾಖೆಗೆ ಈ ಒಂದು ಹಣವನ್ನು ಕೂಡ ಮೀಸಲಿಡಲಾಗಿದೆ. ಪೃಥ್ವಿ, ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಮತ್ತು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ 2.06 ಲಕ್ಷ ಕೋಟಿಯನ್ನ ಮೀಸಲಿರಿಸಲಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇನ್ನೂ 2 ವರ್ಷಗಳ ಕಾಲ ಅಂತ್ಯೋದಯ ಕಾರ್ಡ್ನವರಿಗೆ ಏನು ಹಿಂದೆ ಕೊಡಲಾಗ್ತಾ ಇತ್ತು ಫ್ರೀಯಾಗಿ ಅಕ್ಕಿಯನ್ನೆಲ್ಲ, ಅದನ್ನ ಮುಂದುವರಿಸಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲೇ ಈ ಒಂದು ಹಣವನ್ನು ಹೆಚ್ಚಿನದಾಗಿ ಮೀಸಲಿರಿಸಲಾಗಿದೆ. ಅದರ ಜೊತೆಗೆ ಇನ್ನು ಯಾವ ರೀತಿಯಾದಂಥ ಯೋಜನೆಗಳನ್ನ ಕೊಡ್ಬೋದು ಅಂತ ಅನ್ಸುತ್ತೆ ಇದರಲ್ಲಿ? ಈಗ ನಾವು ಕಳೆದ ಬಜೆಟ್ನಲ್ಲಿ ನೋಡ್ತಾ ಇದ್ವಿ. ಆ ಬಜೆಟ್ನಲ್ಲಿ ನೋಡಿದಾಗ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಸ್ಕೀಮನ್ನು ತಂದರು. ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಯಾವುದೇ ರಾಜ್ಯದವರಾಗಿರಲಿ, ಯಾವುದೇ ರಾಜ್ಯಕ್ಕೆ ಹೋಗಿರಲಿ, ಅವರ ಕಾರ್ಡನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ರೇಷನ್ ಸಿಗಬೇಕು. ಅದು ಉಚಿತವಾಗಿರ್ತಕ್ಕಂಥ ರೇಷನ್. ಯಾರು ಬಡತನ ರೇಖೆಗಿಂತ ಕಡಿಮೆ ಹಂತದಲ್ಲಿದ್ದಾರೆ, ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಅಂಥವರಿಗೆ ಉಚಿತವಾಗಿ, ಅದು ಆ ಸಂಖ್ಯೆ ನೋಡ್ತಾ ಇದ್ರೆ ಪೃಥ್ವಿ ನಾವು ಸುಮಾರು 80 ಕೋಟಿಯಷ್ಟು ಕಂಡು ಬರುತ್ತೆ. ಅಷ್ಟು ಜನರಿಗೆ ಉಚಿತವಾಗಿ ಆಹಾರವನ್ನು ಪೂರೈಕೆ ಮಾಡೋದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ, PDS ಮೂಲಕವಾಗಿ ಮಾಡುವಂಥದ್ದು ಒಂದು. ಎರಡನೇದಾಗಿ ನೋಡಿದರೆ ಈಗ ಅಂತಾರಾಷ್ಟ್ರೀಯ ಮಿಲೆಟ್ ಇಯರ್ ಅನ್ನ ಇದನ್ನು ಭಾರತ ಘೋಷಣೆ ಮಾಡಿದೆ. ಮಿಲೆಟ್ನ ಒಂದು ಅಭಿವೃದ್ಧಿಗೆ ಅಥವಾ ಮಿಲೆಟ್ನ ಬೆಳೆಗೆ ಅತಿ ಹೆಚ್ಚು ಮಹತ್ವವನ್ನು ಇದು ಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಈಗ ನಾವು ಅಕ್ಕಿಯನ್ನ ಕೊಡೋದನ್ನ ಗಮನಿಸಿದೀವಿ, ಗೋಧಿಯನ್ನ ಕೊಡೋದು ಗಮನಿಸಿದೀವಿ. ಅಕ್ಕಿ ಹೆಚ್ಚಾಗಿ ಕೊಡಲಾಗುತ್ತೆ, ಅದರಲ್ಲಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ಗಳು ಕಡಿಮೆ ಇರತಕ್ಕಂಥದ್ದು. ಅದು ಮಿಲೆಟ್ಗಳಿಂದ ಸಿಗುತ್ತೆ, ಪೌಷ್ಟಿಕ ಆಹಾರ ಕೂಡ ಸಿಗುವಂಥದ್ದು. ಹೀಗಾಗಿ ಒಂದು ರೈತರಿಗೂ ಕೂಡ ಅನುಕೂಲ ಆಗಬೇಕು, ಎರಡನೇದು ಜನರಿಗೂ ಅನುಕೂಲ ಆಗಬೇಕಾದಾಗ ಆಹಾರ ಮತ್ತೆ ಸರಬರಾಜು ಎರಡೂ ಇಲಾಖೆಗಳು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಅದಕ್ಕೆ ಇಷ್ಟು ಹಣವನ್ನು ಮೀಸಲಾಗಿಡುವಂಥದ್ದು. ಎಕ್ಸಾಕ್ಟ್ಲಿ. ಇನ್ನು ರಾಸಾಯನಿಕ ಮತ್ತು ಗೊಬ್ಬರ ಇಲಾಖೆಗೆ 1.78 ಲಕ್ಷ ಕೋಟಿಯಷ್ಟು ಹಣವನ್ನ ಮೀಸಲಿಸಲಾಗಿದೆ. ನಾವು ನೋಡ್ತಾ ಇದ್ವಿ ರಾಸಾಯನಿಕ ಮತ್ತೆ ಗೊಬ್ಬರ ರೇಟ್ ಯಾವ ರೀತಿಯಾಗಿ ಗಗನಕ್ಕೇರಿದೆ ಅಂತ. ಸ್ಪೆಷಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನದಾಗಿ ರಾಸಾಯನಿಕ ನಾವು ಅಲ್ಲಿಂದ ಆಮದನ್ನ ಮಾಡ್ಕೊಳ್ತಾ ಇದ್ವಿ.
ಅದರ ಸುಂಕವನ್ನ ಕಡಿಮೆ ಮಾಡಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದೇ ರೀತಿಯಾಗಿ ಈ ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರಗಳಿಗೆ 18% ಅಷ್ಟು GST ಇತ್ತು. ಅದು ಕಡಿಮೆ ಮಾಡಬೇಕು, 5% ಸ್ಲ್ಯಾಬಿಗೆ ತರಬೇಕು ಅನ್ನುವಂಥ ಆಗ್ರಹ ಇತ್ತು. ಈಗ ಅಲೋಕೇಶನ್ ಏನ ಮಾಡಿದ್ದಾರೆ, ಆದರೆ ಅದನ್ನು ಯಾವ ರೀತಿಯಾಗಿ ರಸಗೊಬ್ಬರ ಅಂದರೆ ರಾಸಾಯನಿಕ ರಸಗೊಬ್ಬರಕ್ಕೆಲ್ಲ ಅಂದರೆ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಅನ್ನುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೈತರು ಇದರ ನಿರೀಕ್ಷೆಯಲ್ಲಿದ್ದರು. ಬಿಕಾಸ್ 200-300 ರೂಪಾಯಿ ಇದ್ದಿದ್ದಂಥ ಒಂದು ರಾಸಾಯನಿಕ ಗೊಬ್ಬರ ಎಲ್ಲ ಈಗ 1,500, 2,500, 3,000 ರೂಪಾಯಿ ಅತಿ ಹೆಚ್ಚಾಗಿ ಈಗ ಬೆಲೆ ಇರುವಂಥದ್ದು. ಇದನ್ನು ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತಾರೆ ಅಷ್ಟರ ಮಟ್ಟಿಗೆ ರೈತರಿಗೆ ಉಪಯೋಗ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ನೋಡಬೇಕು ಅದರಲ್ಲಿ ಇನ್ನೂ ಸ್ವಲ್ಪ ಇನ್ಡೆಪ್ತ್ ಆಗಿ ನೋಡೋದಾದ್ರೆ ಯಾವುದಾದ್ರೂ ಸರ್ಕಾರ, ಅದರಲ್ಲೂ ಪ್ರಮುಖವಾಗಿ ಈ ಸರ್ಕಾರದ್ದು ಒಂದು ಸಾಧನೆ ಅದೇ ದೊಡ್ಡ ಮಟ್ಟದ ನೆಗೆಟಿವ್ ಆಗಿರ್ತಕ್ಕಂಥ ಯಾವುದಾದ್ರೂ ಉದಾಹರಣೆ ಇದ್ರೆ ಬಹುತೇಕವಾಗಿ ನಾವು ಈ ಒಂದು ಮೋದಿ ಸರ್ಕಾರದ, ಈ ಕೇಂದ್ರ ಸರ್ಕಾರದ ಉದಾಹರಣೆಯನ್ನು ಕೊಡಬಹುದು. ಯಾಕಂದ್ರೆ ಅದರಲ್ಲಿ ಪಾಸಿಟಿವ್ ಏನಂತ ನೋಡ್ತಾ ಇದ್ರೆ, ನಾವು ಹಿಂದೆ ನೋಡ್ತಾ ಇದ್ವಿ ಯೂರಿಯಾಗೋಸ್ಕರ ಲಾಠಿ ಚಾರ್ಜ್ ಆಗ್ತಾ ಇತ್ತು, ರೈತರು ಪರಿತಪಿಸೋ ಹಾಗಾಗ್ತಾ ಇತ್ತು, ಯೂರಿಯಾ ಅವೈಲಬಿಲಿಟಿನೇ ಸಿಗ್ತಾ ಇರಲಿಲ್ಲ, ಯೂರಿಯಾ ಬೇಕಂತ ಸಂದರ್ಭದಲ್ಲಿ ಸಿಗದೇ ಇರುವಂತ ಸಾಕಷ್ಟು ವಿಚಾರಗಳು ನೋಡ್ತಾ ಇದ್ವಿ, ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟವಾಗ್ತಾ ಇತ್ತು. ಅದಕ್ಕೆ ನೀಮ್ ಕೋಟಿಂಗ್ ಅನ್ನು ಮಾಡೋದ್ರ ಮೂಲಕವಾಗಿ ಅದು ದುರುಪಯೋಗ ಆಗದ ಹಾಗೆ ನೋಡಿಕೊಂಡು ಪ್ರತಿಯೊಬ್ಬ ರೈತರಿಗೆ ರಿಕ್ವೈರ್ಮೆಂಟ್ ಇದ್ದಷ್ಟು ಯೂರಿಯಾ ಪೂರೈಕೆ ಮಾಡೋದಕ್ಕೆ ಈ ಸರ್ಕಾರ ಕ್ರಮವನ್ನೇನೆ ತೆಗೆದುಕೊಳ್ಳುತ್ತೆ. ಆದ್ರೆ ಒಂದು ಕಡೆಯಿಂದ ಕ್ರಮವನ್ನ ತೆಗೆದುಕೊಂಡ್ರು ಅದರ ಬೆಲೆಯನ್ನ ನಿಯಂತ್ರಣ ಮಾಡೋದ್ರಲ್ಲಿ ವಿಫಲವಾಗಿದೆ ಅಂತ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ನಾವೀಗ ರಷ್ಯಾ ಉಕ್ರೇನ್ ವಾರ್ ಹೇಗೆ ನಮ್ಮ ಗೊಬ್ಬರಕ್ಕೂ ಸಂಬಂಧ ಅಂತ ನೋಡೋದಾದ್ರೆ ಪೃಥ್ವಿ, ಅತಿ ಹೆಚ್ಚು ಯೂರಿಯಾ ಆಮದಾಗ್ತಾ ಇದ್ದು ಭಾರತಕ್ಕೆ ಒಂದು ಉಕ್ರೇನ್ ಇಂದ, ಎರಡನೇದಾಗಿ ರಷ್ಯಾದಿಂದ. ಯಾವಾಗ ಅಲ್ಲಿ ಯುದ್ಧ ಆಗುತ್ತೆ ಸಹಜವಾಗಿ ಅದಕ್ಕೆ ಅಭಾವ ಉಂಟಾಗಿರುವಂತದ್ದು, ಅಭಾವದ ಕಾರಣದಿಂದಾಗಿ ಕೂಡ ಬೆಲೆ ಸಾಕಷ್ಟು ಹೆಚ್ಚಳ ಆಗ್ತಾ ಇರುವಂತದ್ದು. ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲ್ಲೂ ಕೂಡ 1.60 ಲಕ್ಷ ಕೋಟಿಯಷ್ಟು ಹಣವನ್ನ ಮೀಸಲಿರಿಸಲಾಗಿರುವಂಥದ್ದು. ಇಲ್ಲಿ ಸ್ಪೆಷಲಿ ಸಾಕಷ್ಟು ಯೋಜನೆಗಳು ಬರ್ತವೆ. ಆ ಯೋಜನೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದಕ್ಕೂ ಕೂಡ ನಿರೀಕ್ಷೆ ಜಾಸ್ತಿ ಇತ್ತು. ಅದೇ ರೀತಿಯಾಗಿ 1.60 ಲಕ್ಷ ಕೋಟಿಯನ್ನ ಮೀಸಲಿರಿಸಲಾಗಿರುವಂಥದ್ದು. ಯಾವಾಗಲೂ ಮೋದಿಯವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಹಳ್ಳಿ ಇಂಪ್ರೂವ್ ಆದಷ್ಟು ದೇಶ ಇಂಪ್ರೂವ್ ಆದಂತೆ ಅಂತ. ಅದೇ ರೀತಿಯಾಗಿ ಹಳ್ಳಿಗಳು ಪ್ರಮುಖವಾಗಿ ಇಂಪ್ರೂವ್ ಆಗಬೇಕಾಗಿರುವಂಥದ್ದು. ಈಗ ಸ್ಮಾರ್ಟ್ ಸಿಟಿ, ಇನ್ನು ಸಾಕಷ್ಟು ಯೋಜನೆಗಳನ್ನು ಸಿಟಿ ಇಂಪ್ರೂವ್ ಆಗಲಿಕ್ಕೆ ಅವ್ರು ಘೋಷಣೆ ಮಾಡಿದರು. ಬಟ್ ಹಳ್ಳಿ ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಈಗ ಅಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಸ್ಪೆಷಲಿ 5G ಸಂಪರ್ಕ ಕೊಡುವಂಥದ್ದಾಗಿರ್ಬೋದು, ಅಲ್ಲಿರುವಂಥ ಆರೋಗ್ಯ ಇಲಾಖೆಯನ್ನು ಮತ್ತಷ್ಟು ಸ್ವಲ್ಪ ಬಲಪಡಿಸುವಂಥ ನಿಟ್ಟಿನಲ್ಲೇ ಆಗಿರ್ಬೋದು. ಈಗಷ್ಟೇ ಗೃಹ ಸಚಿವರಾಗಿರುವಂಥ ಆರೋಗ್ಯ ಜ್ಞಾನೇಂದ್ರ ಅವರು ಹೇಳ್ತಾ ಇದ್ರು, ಜಲ್ ಜೀವನ್ ಮಿಷನ್ ಎಲ್ಲ ಹಳ್ಳಿಗೆ ಎಲ್ಲೆಲ್ಲಿ ಸಂಪರ್ಕ ಇರಲಿಲ್ಲ ಅಲ್ಲೆಲ್ಲ ಕಡೆನೂ ಕೂಡ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ. ಗ್ರಾಮೀಣ ಅಭಿವೃದ್ಧಿ ಆಗಬೇಕಾಗಿತ್ತು, ಅದಕ್ಕೂ ಹೆಚ್ಚಿನ ಅನುದಾನ ಸಿಗಬೇಕಾಗಿತ್ತು, ಅದಕ್ಕೂ ಕೂಡ ನೀಡಿದರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ನಾವು ನೋಡ್ತಾ ಇದೀವಿ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲನ್ನ ಇಡಲಾಗಿದೆ ಪೃಥ್ವಿ. ಆದ್ರೆ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಿದೆ, ಪ್ರಾಕ್ಟಿಕಲ್ ಸಮಸ್ಯೆ ಏನಿದೆ ಅಂತ ನೋಡೋದಾದ್ರೆ, ಇವತ್ತು ಪ್ರತಿಯೊಂದು ಹಳ್ಳಿಗಳು ಎದುರಿಸ್ತಾ ಇರತಕ್ಕಂಥ ಬಿಗ್ಗೆಸ್ಟ್ ಚಾಲೆಂಜ್ ಏನಂದ್ರೆ ಅಲ್ಲಿಯ ಯುವ ಶಕ್ತಿ ಶಹರದತ್ತ ಮುಖ ಮಾಡಿರುವಂಥದ್ದು. ಅಲ್ಲಿಯ ಯುವಶಕ್ತಿ ಶಹರಿಗೆ ಹೋಗುವಂಥದ್ದು, ನಗರಗಳಿಗೆ ಪ್ರಯಾಣವನ್ನ ಬೆಳೆಸುವಂಥದ್ದು, ಅದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಒಂದು ಸಂತೋಷದ ಸಂಗತಿ ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಶುರು ಆದ ಬಳಿಕ ಅಲ್ಲಿ ಇರ್ತಕ್ಕಂಥ ಇಂಟರ್ನೆಟ್, ಸಾಕಷ್ಟು ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಕೂಡ ಅತ್ಯಂತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಕಾರಣದಿಂದಾಗಿ ಸಾಕಷ್ಟು ಜನ ತಮ್ಮ ಹಳ್ಳಿಯಲ್ಲೇ ಇದ್ದು ತಮ್ಮ ಹೊಲ ಗದ್ದೆಗಳನ್ನ ನೋಡಿಕೊಂಡು ಒಂದು ಕಂಪನಿಗಳಿಗೆ ಕೆಲಸವನ್ನ ಮಾಡ್ತಾ ಕೂಡ ಸಾಕಷ್ಟು ಜನ ಇದ್ದಾರೆ. ಆದ್ರೂ ಆ ಸಂಖ್ಯೆ ಅತ್ಯಂತ ಕಡಿಮೆ ಇರತಕ್ಕಂಥದ್ದು. ಹೀಗಾಗಿ ಆ ಸಂಖ್ಯೆಯನ್ನು ಏರಿಸಬೇಕು. ಉತ್ತಮವಾದಂಥ ಶಿಕ್ಷಣ, ಆರೋಗ್ಯ ವ್ಯವಸ್ಥೆ, ರಸ್ತೆ, ಗ್ರಾಮ ಸಡಕ್ ಯೋಜನೆ ಇದೆ. ಅದರ ಹೊರತಾಗಿ ಕೂಡ ಇವತ್ತು ರಸ್ತೆಯ ಸಾಕಷ್ಟು ಸಮಸ್ಯೆಗಳಿದಾವೆ. ರಸ್ತೆ ವೃದ್ಧಿ ಆಗಬೇಕಾಗುತ್ತೆ. ಹೀಗೆ ಸಾಕಷ್ಟು ಅಂಶಗಳು ಇಲ್ಲಿರೋ ಕಾರಣದಿಂದಾಗಿ ಪೃಥ್ವಿ ಒಂದು ಹಣವನ್ನ ಮೀಸಲಾಗಿಟ್ಟಿರೋದು ಖಂಡಿತವಾಗಿ ಅದು ಖರ್ಚಾಗಬೇಕು. ಜೊತೆಗೆ ಗ್ರಾಮೀಣರ ಪರಿಸ್ಥಿತಿ ಮತ್ತೆ ಅವರ ಜನಜೀವನ ಕೂಡ ಇಂಪ್ರೂವ್ ಆಗಬೇಕಾಗಿರೋದು ಸದ್ಯದ ದೊಡ್ಡ ಮಟ್ಟದ ಚಾಲೆಂಜ್ ಆಗಿರುವಂತದ್ದು. ಸ್ಪೆಷಲಿ ನಾವು ಕೃಷಿ ಸಚಿವಾಲಯ ನೋಡೋದಾದ್ರೆ 1.25 ಲಕ್ಷ ಕೋಟಿ ಹಣವನ್ನ ಮೀಸಲಿಸಲಾಗಿರುವಂಥದ್ದು. ಮೇನ್ ಆಗಿ ನಾವು ನೋಡ್ತಾ ಇದ್ವಿ, ಯಾವಾಗಲೂ ಕೂಡ ರೈತರಿಗೆ ಏನ್ ಕೊಟ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಿಸಾನ್ ಸಮ್ಮಾನ್ ಯೋಜನೆ ಅನ್ನುವಂಥದ್ದನ್ನ ಮಹತ್ವವಾದಂಥ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂತು, ಅದು ಕೋವಿಡ್ ಸಂದರ್ಭದಲ್ಲಿ. ಅದರಲ್ಲೂ ಪ್ರಮುಖವಾಗಿ 11.3 ಕೋಟಿ ರೈತರಿಗೆ ಅದು ರೀಚ್ ಆಗ್ತದೆ. ಫಸ್ಟ್ ಆರಂಭದಲ್ಲಿ ತಂದಂಥ ಸಂದರ್ಭದಲ್ಲಿ 3 ಕೋಟಿ ರೈತರಿಗೆ ಅಷ್ಟೇ ರೀಚ್ ಆಗ್ತಿದ್ದಂಥದ್ದು. ಈಗಷ್ಟೇ ಅವರು ಬಿಟ್ಟಿರುವಂಥ ದಾಖಲೆಗಳ ಪ್ರಕಾರ 11.3 ಕೋಟಿ ರೈತರಿಗೆ ರೀಚ್ ಆಗ್ತದೆ. ಅದನ್ನ ಎಲ್ಲೋ ಒಂದ್ ಕಡೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹೆಚ್ಚಿಗೆ ಮಾಡಲಾಗುತ್ತಾ, ಒಂದು ಅಂದ್ರೆ 6,000 ರೂಪಾಯಿ ಕೊಡ್ಲಾಗ್ತಾ ಇದೆಯಲ್ಲ, ಒಂದು 10,000ವರೆಗೂ ರೀಚ್ ಆಗುತ್ತಾ ಅನ್ನುವಂಥ ನಿರೀಕ್ಷೆ ಇತ್ತು. ಅದು ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಏನಾದರೂ ಜಾಸ್ತಿ ಮಾಡಿದಾರೋ ಇಲ್ವೋ ಅಂತ. ಇದನ್ನ ಇನ್ನಷ್ಟು ಅವರೇ ಎಲಾಬ್ರೇಟ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಇನ್ನು ಕೃಷಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ APMCಗೆಲ್ಲ ಮೂಲಭೂತ ಸೌಕರ್ಯಕ್ಕೋಸ್ಕರ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕು, ಹೂಡಿಕೆ ಆಗಬೇಕು ಅನ್ನುವಂಥದ್ದೆಲ್ಲ ನಿರೀಕ್ಷೆ ಇತ್ತು. ಅದು ಕೂಡ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗಬೇಕಾಗಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಕೇಂದ್ರದ ಬಜೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜನರನ್ನ ಪ್ರಶ್ನೆಯನ್ನ ಮಾಡಿದ್ವಿ, ನಿಮ್ಗೆ ಏನ್ ಅನ್ಸುತ್ತೆ ಬಜೆಟ್ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು ಅಂತ
ಕೇಳಿದ್ವಿ ನ್ಯೂಸ್ 18ನಲ್ಲಿ. ಅದಕ್ಕೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಅತ್ಯುತ್ತಮ ಅಂತ 33% ಅಷ್ಟು ಜನ ಹೇಳಿದ್ದಾರೆ, ಉತ್ತಮ ಅಂತ 12% ಅಷ್ಟು ಜನ ಹೇಳಿದ್ದಾರೆ, ಮಧ್ಯಮ ಅಂತ 10% ಜನ ಹೇಳಿದ್ರೆ ಕಳಪೆ ಅಂತ 46% ಅಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಯಾವುದೇ ಬಜೆಟ್ ಆಗಲಿ ಮಿನಿಮಮ್ ಅಂದ್ರೂ ಒಂದು ದಿನ ಬೇಕು, ಅದು ಹೆಂಗಿದೆ ಏನು ಎತ್ತ ಅದರ ಡೆಪ್ತ್ ಏನು ಅಂತ ತಿಳ್ಕೊಳ್ಳಿಕ್ಕೆ. ಸಡನ್ ಆಗಿ ಇದೇ ಎಲ್ಲ ಕ್ಲಾರಿಟಿ ಇದೆ ಹಿಂಗೆ ಇರೋದು ಬಜೆಟ್ ಅಂತಲೂ ಕೂಡ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಮೇಲ್ನೋಟಕ್ಕೆ ಹೇಳ್ಕೊಂಡು ಹೋಗ್ಬೋದು. ಅದೇ ರೀತಿಯಾಗಿ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿರುವಂಥ ವೀಕ್ಷಕರ ಅಭಿಪ್ರಾಯ ಈ ರೀತಿಯಾಗಿದೆ. ಬಜೆಟ್ ವಿಚಾರಕ್ಕೆ ಬಂದಾಗ ಪೃಥ್ವಿ, ಪ್ರಧಾನಮಂತ್ರಿಗಳು ಮಾತನಾಡ್ತಿದ್ದಾರೆ ನೋಡಿ.